ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಸಂತ ಪಂಚಮಿ 2026ರ ಸಮಯ ಮತ್ತು ದಿನಾಂಕ. ಸರಸ್ವತಿ ಅಂದರೆ ಯಾರು? ವಸಂತ ಪಂಚಮಿಯ ಮಹತ್ವವೇನು? ವಸಂತ ಪಂಚಮಿಯ ಪದ್ಧತಿ ಮತ್ತು ಸಂಪ್ರದಾಯಗಳು ಯಾವ ರೀತಿ ಇರುತ್ತೆ? ವಸಂತ ಪಂಚಮಿ ಐತಿಹಾಸಿಕ ಹಿನ್ನೆಲೆ ಏನು? ಹಾಗೆ ವಸಂತ ಪಂಚಮಿಯ ಪೂಜಾ ವಿಧಿವಿಧಾನಗಳು. ವಸಂತ ಪಂಚಮಿಯಂದು ನೀವು ಏನನ್ನು ಮಾಡಬೇಕು? ಸರಸ್ವತಿ ಪೂಜೆಯನ್ನು ಯಾಕೆ ವಸಂತ ಪಂಚಮಿ ಎಂದು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸರಸ್ವತಿ ಪೂಜೆಯನ್ನು ಯಾಕೆ ಈ ದಿನ ಮಾಡಬೇಕು, ಅದರ ಫಲ ಏನು ಸಿಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮಕ್ಕಳನ್ನು ಎದ್ದೇಳಿಸಿ 6 ಗಂಟೆಯ ಒಳಗಡೆ ಸ್ನಾನವೆಲ್ಲ ಮುಗಿಸಿ ಕೆಲವು ಸರಸ್ವತಿ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಜ್ಞಾನ ಹೆಚ್ಚಾಗುತ್ತೆ, ವಿದ್ಯೆ ಬುದ್ಧಿ ಎಲ್ಲ ಕೂಡ ದೊರಕುವಂಥ ಲಕ್ಷಣಗಳು ಸಿಗುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ವಸಂತ ಪಂಚಮಿಯು ಜ್ಞಾನ, ಕಲಿಕೆ ಮತ್ತು ಕಲೆಯ ದೇವತೆ ಸರಸ್ವತಿಯನ್ನು ಆಚರಿಸುವಂಥ ಹಬ್ಬವಾಗಿದೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೇಳಬೇಕು ಅಂದರೆ ಈ ಹಬ್ಬ ಮಾಘ ಮಾಸದ 5ನೇ ದಿನದಂದು ಅಂದರೆ ಪಂಚಮಿ ಎಂದು ಬರುತ್ತದೆ. ಈ ಹಬ್ಬವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಮತ್ತು ಭಾರತಾದ್ಯಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕವಾದಂಥ ಮಹತ್ವವನ್ನು ಹೊಂದಿದೆ ಅಂತ ಹೇಳಬಹುದು. ಈ ದಿನದಂದು ಜನರು ಹಳದಿ ಬಟ್ಟೆಯನ್ನು ಧರಿಸ್ತಾರೆ, ಹಾಗೆ ಹಳದಿ ಆಹಾರವನ್ನು ತಯಾರಿಸ್ತಾರೆ. ಕೆಲವು ಬಾರಿ ಅಧ್ಯಯನವನ್ನು ಸಹ ಮಾಡಿದ್ದಾರೆ, ಯಾಕೆ ಹಳದಿ ಬಟ್ಟೆ ಅಥವಾ ಹಳದಿ ಆಹಾರ ಅಂತ. ಹಾಗೆ 2026ರಲ್ಲಿ ವಸಂತ ಪಂಚಮಿಯನ್ನು ಜನವರಿ 2026 ಹಾಗೆ 23ರಂದು ಆಚರಿಸಲಾಗುತ್ತಿದೆ. ಈ ವಸಂತ ಪಂಚಮಿಯ ವಿಷಯ ಹಳದಿ ಮತ್ತು ಶಕ್ತಿ, ಜ್ಞಾನ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಹಾಗೆ ವಸಂತ ಪಂಚಮಿ 2026 ಯಾವ ದಿನಾಂಕದಂದು ಅಂದರೆ, ನೀವು ವಸಂತ ಪಂಚಮಿಯನ್ನು ಆಚರಿಸ್ತಾ ಇದ್ದೀರಿ ಅಂತ ಅಂದರೆ ಪೂಜೆಯ ದಿನಾಂಕ ಮತ್ತು ಸಮಯವನ್ನು ನೀವು ತಿಳಿದಿರಲೇಬೇಕು. ಮುಹೂರ್ತದ ಪ್ರಕಾರ ವಸಂತ ಪಂಚಮಿಯ ದಿನಾಂಕ ಮತ್ತು ಸಮಯ ಹೀಗಿದೆ. ಜನವರಿ 23 ಶುಕ್ರವಾರ 2026ರಂದು ವಸಂತ ಪಂಚಮಿಯನ್ನು ಆಚರಿಸ್ತಾ ಇದ್ದೀವಿ. ವಸಂತ ಪಂಚಮಿಯ ಮುಹೂರ್ತ 7 ಗಂಟೆ 15 ನಿಮಿಷ ಬೆಳಗಿನ ಜಾವ ಅಂದರೆ AM ಇಂದ 12 ಗಂಟೆ 50 ನಿಮಿಷ PM ವರೆಗೂ ಕೂಡ ಇರುತ್ತೆ. ಈ ಅವಧಿ 5 ಗಂಟೆ 36 ನಿಮಿಷಗಳ ಕಾಲ ಇರುತ್ತೆ ಅಂತ ಹೇಳಬಹುದು. ಇನ್ನು ಪಂಚಮಿ ತಿಥಿಯು ಜನವರಿ 23, 2026ರಂದು 2 ಗಂಟೆ 28 ನಿಮಿಷ ಬೆಳಗಿನ ಜಾವ ಅಂದರೆ AMಗೆ ಪ್ರಾರಂಭವಾಗುತ್ತೆ. ಪಂಚಮಿ ತಿಥಿಯು ಜನವರಿ 24, 2026ರಂದು 1 ಗಂಟೆ 46 AM ಅಂದರೆ ಬೆಳಗಿನ ಜಾವಕ್ಕೆ ಕೊನೆಯಾಗುತ್ತೆ. ನಾವು ಈಗಾಗಲೇ ಹೇಳಿದ ಹಾಗೆ ವಸಂತ ಪಂಚಮಿಯನ್ನು ಆಚರಿಸಬೇಕು ಅಂತಂದರೆ ಕೆಲವೊಂದು ವಿಷಯಗಳನ್ನ ತಿಳ್ಕೋಬೇಕು. ಸರಸ್ವತಿ ದೇವಿ ಯಾರು? ಸರಸ್ವತಿ ದೇವಿಗೆ ಯಾಕೆ ಪೂಜೆ ಮಾಡಬೇಕು? ಅವರಿಂದ ಯಾವೆಲ್ಲ ಫಲಗಳನ್ನು ನಾವು ಪಡಿಬಹುದು ಅಂತ ತಿಳ್ಕೋಬೇಕು. ಸರಸ್ವತಿ ದೇವಿ ಯಾರು ಅನ್ನೋಕ್ಕೆ ಉತ್ತರ ಇದು. ಜ್ಞಾನ, ಸಂಗೀತ, ಕಲೆ ಮತ್ತು ಶಿಕ್ಷಣದ ದೇವತೆ ಸರಸ್ವತಿ ಮಾತೆ. ಸರಸ್ವತಿ ದೇವಿಯನ್ನು ಭಾರತಿ, ವಾಕ್ಚಾತುರ್ಯ, ಶತರೂಪ, ಅಸ್ತಿತ್ವ, ವೇದಮಾತೆ, ವೇದಗಳ ತಾಯಿ, ಬ್ರಾಹ್ಮಿ, ಶಾರದೆ, ಶಾರದಾ, ವಾಗೀಶ್ವರಿ ಮತ್ತು ಪುಟ್ಕರಿ ಎಂದು ಕೂಡ ಕರೀತಾರೆ. ಇನ್ನು ಸರಸ್ವತಿ ಎಂಬ ಹೆಸರು ಶಾರಗಳನ್ನು ಸೂಚಿಸುತ್ತದೆ. ಅಂದರೆ ಇದರ ಅರ್ಥ ದ್ರವ. ಸರಸ್ವತಿ ದೇವಿಯು ಬ್ರಹ್ಮದೇವರ ಅಥವಾ ಸೃಷ್ಟಿಕರ್ತ ಪತ್ನಿ. ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಶಾಂತವಾಗಿ ಬಿಳಿ ಸೀರೆಯಲ್ಲಿ ಅಥವಾ ಬಿಳಿ ಸೀರೆಯನ್ನು ಧರಿಸಿರುವಂಥ ಫೋಟೋಗಳ ಮೂಲಕ, ಚಿತ್ರಪಟಗಳ ಮೂಲಕ ನಾವು ಕಂಡಿರ್ತೀವಿ. ಹಾಗೆ ಬಿಳಿ ಸೀರೆಯನ್ನು ಧರಿಸಿ ಬಿಳಿ ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿರುತ್ತದೆ. ಬಿಳಿ ಬಣ್ಣದೊಂದಿಗೆ ಅವಳ ಸಂಬಂಧವು ಕೂಡ ಶುದ್ಧತೆಯನ್ನು, ಬುದ್ಧಿವಂತಿಕೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ. ಇದಿಷ್ಟು ಸರಸ್ವತಿ ದೇವಿ ಅಂದರೆ ಯಾರು ಅಂತ ತಿಳ್ಕೊಂಡ್ರಿ ಅಲ್ವಾ? ಇನ್ನು ವಸಂತ ಪಂಚಮಿಯ ಮಹತ್ವದ ಬಗ್ಗೆ ತಿಳಿಯೋಣ. ವಸಂತ ಪಂಚಮಿ ಮಹತ್ವ ಅಂತ ಅಂದರೆ
ವಸಂತ ಋತುವಿನ ಆಗಮನವನ್ನು ಪ್ರತಿನಿಧಿಸುತ್ತದೆ ಮತ್ತು ನವೀಕರಣವಾದ ಬೆಳವಣಿಗೆ ಮತ್ತು ಚೈತನ್ಯವನ್ನು ಸಾಂಕೇತಿಸುತ್ತದೆ. ಈ ಹಬ್ಬವು ಶೀತ ಋತುವಿನಿಂದ ಅಂತ್ಯ ಮತ್ತು ಬೆಚ್ಚಗಿನ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಅಂತ ಹೇಳಬಹುದು. ಇದು ಬಹಳ ರೋಮಾಂಚಕ ಋತುವಾಗಿದೆ. ಉತ್ತರ ಪ್ರದೇಶದ ಮಧುರ ಮತ್ತು ವೃಂದಾವನವನ್ನು ಬಹಳ ಭವ್ಯವಾಗಿ ಆಚರಿಸಲಾಗಿದೆ ಅಂತ ಹೇಳ್ಬೋದು. ಈ ಹಬ್ಬವು ಜ್ಞಾನ, ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯ ಅನ್ವೇಷಣೆಯನ್ನು ಪ್ರೋತ್ಸಾಹಿಸುತ್ತದೆ. ವಸಂತ ಪಂಚಮಿ ಒಂದು ಹಬ್ಬಕ್ಕಿಂತ ಹೆಚ್ಚಿನದ್ದಾಗಿದೆ. ಇದು ಜೀವನದ ಕಲಿಕೆ ಮತ್ತು ಜ್ಞಾನಕ್ಕಾಗಿ ಶಾಶ್ವತ ಅನ್ವೇಷಣೆಯನ್ನು ಆಚರಿಸಲಾಗಿದೆ. ಜಾಗತಿಕವಾಗಿ ಜನರು ಈ ಹಬ್ಬವನ್ನು ಸಾಂಸ್ಕೃತಿಕ ಪ್ರದರ್ಶನಗಳು, ಕಾರ್ಯಾಗಾರಗಳು ಮತ್ತು ಸಾಮಾಜಿಕ ಕೂಟಗಳ ಮೂಲಕ ಆಚರಿಸ್ತಾರೆ. ಇನ್ನು ವಸಂತ ಪಂಚಮಿಯ ಪದ್ಧತಿಗಳ ಬಗ್ಗೆ, ಸಾಂಪ್ರದಾಯಿಕಗಳ ಬಗ್ಗೆ ಹೇಳಲೇಬೇಕು. ಈ ದಿನ ಅಂದರೆ ವಸಂತ ಪಂಚಮಿಯ ದಿನ ಜನರು ಈ ದಿನವನ್ನು ತುಂಬ ಸಂತೋಷವಾಗಿ, ಸಾಂಪ್ರದಾಯಿಕವಾಗಿ ಅನೇಕ ಮಂಗಳಕರ ಆಚರಣೆ ಅಂತ ಕೂಡ ಕರೀತಾರೆ. ಕೆಲವು ಪ್ರದೇಶಗಳಲ್ಲಿ ಗಾಳಿಪಟ ಹಾರಿಸುವುದರ ಮೂಲಕ ಈ ಹಬ್ಬಗಳನ್ನು ಆಚರಿಸ್ತಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನು ಕೆಲವು ಕಡೆ ಹಳದಿ ಬಣ್ಣ ತುಂಬ ಮುಖ್ಯವಾಗಿ ಉಪಯೋಗಿಸ್ತಾರೆ. ಈ ಹಬ್ಬದ ಥೀಮ್ ಅಂತ ಹೇಳಬೇಕು ಅಂದರೆ ಹಳದಿ ಬಣ್ಣವಾಗಿದೆ. ಇದು ಜ್ಞಾನ, ಶಕ್ತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ. ಹಳದಿ ಬಣ್ಣ ಈ ದಿನದಂದು ಜನರು ಹಳದಿ ಬಣ್ಣದ ಉಡುಪುಗಳನ್ನು ಧರಿಸ್ತಾರೆ. ಕಿಚಡಿ ಮತ್ತು ಬೂಂದಿ ಲಡ್ಡುಗಳು ಅಥವಾ ಹಳದಿಯಿಂದ ಮಾಡಿರುವಂಥ ಭಕ್ಷ್ಯಗಳು, ಊಟಗಳನ್ನು ತಯಾರಿಸ್ತಾರೆ. ದೇವಿಗೆ ಎಡೆಯನ್ನು ಇಡ್ತಾರೆ ಅಥವಾ ಪ್ರಸಾದವನ್ನಾಗಿ ಕೊಡ್ತಾರೆ. ಇನ್ನು ತಮ್ಮ ತಮ್ಮ ಸ್ಥಳವನ್ನು ಅಲಂಕಾರ ಮಾಡ್ತಾರೆ ಹಳದಿ ಹೂವುಗಳಿಂದ. ಹೀಗೆ ಅಲಂಕಾರವನ್ನು ಮಾಡಿ ಸೂರ್ಯಕಾಂತಿಯಂತಹ ಹಳದಿ ಹೂವುಗಳನ್ನು ಬಳಸ್ತಾರೆ. ಇನ್ನು ವಸಂತ ಪಂಚಮಿಯಂದು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಸರಸ್ವತಿ ಪೂಜೆಯನ್ನು ಆಯೋಜಿಸ್ತಾರೆ. ಎಷ್ಟೋ ಜನ ನೀವು ಕೂಡ ನೋಡಿರ್ತೀರ, ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿರ್ತಾರೆ. ಯಾಕೆ ಗೊತ್ತಾ? ಕಲಿಕೆ ಮತ್ತು ಜ್ಞಾನದ ಸಂಪಾದನೆಗೋಸ್ಕರ. ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಕಲಿಯಲು ಪ್ರೋತ್ಸಾಹಿಸುತ್ತೆ ಅಂತ. ಹಾಗೆ ಮಕ್ಕಳು ಮತ್ತು ಕಲಿಕೆಯ ಸಾಂಕೇತಿಕವಾದ ಆರಂಭವಾಗಿ ತಮ್ಮ ಮೊದಲ ಅಕ್ಷರಗಳನ್ನು ಬರೆಯುವುದು ಸಹ ಸಾಮಾನ್ಯನೇ ಆಗಿದೆ. ಇನ್ನು ಸರಸ್ವತಿ ಪೂಜೆಯನ್ನು ಪೂಜಿಸುವುದು ಭಕ್ತರು ಅಂದರೆ ಮಕ್ಕಳುಗಳು, ಹಾಗೆ ಕಲೆಗಾರರು, ಇವರು ಕೂಡ ಸರಸ್ವತಿ ದೇವಿಯನ್ನು ಹಳದಿ ಬಟ್ಟೆ, ಹಳದಿ ಹೂಗಳು ಮತ್ತು ಹಳದಿ ತಿಂಡಿ ತಿನಿಸುಗಳಲ್ಲಿ ಪೂಜಿಸ್ತಾರೆ. ಹಾಗೆ ಪುಸ್ತಕಗಳು, ಸಂಗೀತ ವಾದ್ಯಗಳು ಮತ್ತು ಇನ್ನಿತರ ಕಲಿಕಾ ಸಾಧನಗಳನ್ನು ಸಹ ದೇವಿಯ ಬದಿ ಇಟ್ಟು ಪೂಜಿಸಲಾಗತ್ತೆ. ಇದಿಷ್ಟು ನೀವು ತಿಳ್ಕೊಂಡ್ರಿ. ಮತ್ತು ವಸಂತ ಪಂಚಮಿಯ ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ ಹೇಳಬೇಕು ಅಂತಂದರೆ, ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನು ಮೌನ ಮತ್ತು ನೀರಸ ಭೂಮಿಯಿಂದ ಸಂತೋಷವಾಗಿರಲಿಲ್ಲ. ಭೂಮಿಯನ್ನು ಹೆಚ್ಚು ಚೈತನ್ಯ ಶೀಲ ಮತ್ತು ಕಾಂತಿಯುತವಾಗಿಡಲು ಬ್ರಹ್ಮದೇವರು ಸರಸ್ವತಿ ದೇವಿಯನ್ನು ಸೃಷ್ಟಿಸಿದರು. ಅವರು ಭೂಮಿಗೆ ಜ್ಞಾನ, ಸೃಜನಶೀಲತೆ, ಬುದ್ಧಿವಂತಿಕೆ, ಕಲೆ, ಸಂಗೀತ ಮತ್ತು ಉತ್ಸಾಹದಿಂದ ಆಶೀರ್ವದಿಸಿದರು ಅಂತ ಕೇಳಪಟ್ಟಿರ್ತೀರ. ಅದರ ನಂತರ ಈ ದಿನವನ್ನು ಅಂದರೆ ವಸಂತ ಪಂಚಮಿಯನ್ನು ದಿನಾಚರಣೆಯ ದಿನ ಮತ್ತು ದೇವತೆಯ ಉಡುಗೊರೆಗೆ ಗೌರವ ಸಲ್ಲಿಸುವಂಥ ದಿನವೆಂತ ಹೇಳಲಾಗಿದೆ. ಇನ್ನು ವಸಂತ ಪಂಚಮಿಯ ಪೂಜೆ ಹೇಗೆ ಮಾಡಬೇಕಪ್ಪ ಅಂತ ಅಂದರೆ, ಈ ದಿನದಂದು ಪೂಜೆ ಸಲ್ಲಿಸುವುದು ಬಹಳ ವಿಶೇಷ ಎಂದು ಪರಿಗಣಿಸಲಾಗಿದೆ ಅಲ್ವಾ. ಇನ್ನು 2026 ವಸಂತ ಪಂಚಮಿಯ ಪೂಜಾ ವಿಧಿವಿಧಾನಗಳನ್ನ ತಿಳ್ಕೊಳ್ಳೋಣ. ಬೆಳಗಿನ ಸ್ನಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮಕ್ಕಳು ಅಥವಾ ಜನಗಳು ಬೆಳಗ್ಗೆ ಬೇಗನೆ ಎದ್ದು ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡ್ತಾರೆ. ಇನ್ನು ಶುಚಿಗೊಳಿಸುವಿಕೆ ಅಂತ ಅಂದರೆ, ನೀವು ನಿಮ್ಮ ಪೂಜೆ ಮಾಡುವಂಥ ಸ್ಥಳ ಇರ್ಬೋದು ಅಥವಾ ಮನೆ ಇರ್ಬೋದು, ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಹಳದಿ ಹೂಗಳು, ಚೆಂಡು ಹೂವು ಅಥವಾ ಈ ಮಾರಿಗೋಲ್ಡ್ ಹೂವು, ಯಾವುದೇ ಹಳದಿ ಹೂವುಗಳಿಂದ ಸ್ಥಳವನ್ನು ಅಲಂಕರಿಸಿ ರಂಗಿನ ರಂಗೋಲಿಗಳನ್ನು ಹಾಕಿ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಸರಸ್ವತಿ ದೇವಿಯ ಚಿತ್ರವನ್ನು ಇರಿಸಬೇಕು. ವಿಗ್ರಹ ಅಥವಾ ಪುಸ್ತಕಗಳು ಅಥವಾ ಫೋಟೋಗಳು ಸಹ ಆಗಿರಬಹುದು. ವಿಗ್ರಹದ ಪಕ್ಕದಲ್ಲೇ ಪುಸ್ತಕಗಳು, ನೋಟ್ಬುಕ್ಗಳು, ಪೆನ್ಗಳು ಅಥವಾ ಸಂಗೀತ ವಾದ್ಯಗಳು ಅಥವಾ ಯಾವುದೇ ಕಲಿಕೆ ಮತ್ತು ಕಲೆಯ ಸಾಧನಗಳನ್ನು ಇಡಬಹುದು. ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಪ್ರಸಾದ ತಯಾರಿಕೆಗೆ ವಿಶೇಷವಾಗಿ ವಸಂತ ಪಂಚಮಿಯಂದು
ಮಾವಿನಿಂದ ಮಾಡಿರುವಂಥದ್ದು ಅಥವಾ ಹಳದಿ ಪ್ರಸಾದವನ್ನು ತಯಾರಿಸಿ ಬೂಂದಿ, ಲಡ್ಡು, ಈ ಕೇಸರಿ ಹಲ್ವ, ಹೀಗೆ ಕೇಸರಿ ಬಾತು, ಹಳದಿ ಮಿಠಾಯಿ, ಸಿಹಿ ಹಣ್ಣುಗಳು, ಹೀಗೆ ವಿಶೇಷವಾಗಿ ಬಾಳೆಹಣ್ಣನ್ನು ಸಹ ತನ್ನಿ. ಏಕೆಂದರೆ ಅವು ತುಂಬ ವಿಶೇಷವಾಗಿ ಪೂಜಾ ವಿಧಾನ ಮತ್ತು ಅರಿಶಿನ ಕುಂಕುಮ ಹಕ್ಕಿ, ವೀಳ್ಯದೆಲೆ, ಹೂವುಗಳು, ಅಕ್ಷತೆ ತುಂಬಾ ಇಂಪಾರ್ಟೆಂಟು. ಇದನ್ನು ಮರೆಯಲೇಬಾರ್ದು ಪೂಜೆಗೆ. ಹಾಗೆ ದೇವಿಯನ್ನು ಆಹ್ವಾನಿಸುವುದು ಕೂಡ ತುಂಬಾ ಇಂಪಾರ್ಟೆಂಟು. ಪೂಜೆಯಲ್ಲಿ ಪ್ರಾರಂಭವಾದಾಗ ದೀಪ, ಧೂಪ, ದ್ರವ್ಯಗಳ ಎಲ್ಲನೂ ಬೆಳಗಿಸ್ಬೇಕು. ಮತ್ತು ಪೂಜಾ ಸ್ಥಳವನ್ನು ಶುದ್ಧೀಕರಿಸಲು ಪೂಜೆಯ ಸಮಯದಲ್ಲಿ ಸ್ವಲ್ಪ ಗಂಗಾಜಲ ಬೇಕು. ಹಾಗೆ ಇದಿಷ್ಟನ್ನು ಎತ್ತಿಟ್ಕೋಬೇಕು. ಮಂತ್ರವನ್ನು ಉಚ್ಚಾರಣೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಕೆಲವೊಂದು ಮಂತ್ರಗಳ ಪಠಣೆಗೋಸ್ಕರ ಬುಕ್ಗಳಿರುತ್ತೆ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಪ್ರಸಾದವನ್ನು ತಯಾರಿಸಿ ಎತ್ತಿಟ್ಕೊಂಡಿರಬೇಕು. ಇದಿಷ್ಟು ರೆಡಿ ಇತ್ತು ಅಂತಂದರೆ ಪೂಜಾ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು ವಸಂತ ಪಂಚಮಿ ಎಂದು ಮಕ್ಕಳು ಅಥವಾ ಕಲೆಗಾರರು ಯಾರೇ ಆದರೂ ಯಾವ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಈ ವಿಶೇಷ ದಿನದಂದು ತಪ್ಪಿಸಬೇಕಾಗಿರೋ ಕೆಲವು ವಿಷಯಗಳ ಬಗ್ಗೆ ತಿಳಿಯೋಣ. ಇನ್ನು ಗಾಢ ಬಣ್ಣಗಳು ಅಂದರೆ ಭಕ್ತರು ಅಥವಾ ಮಕ್ಕಳುಗಳು ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು. ಬದಲಾಗಿ ತಮ್ಮ ಜೀವನಕ್ಕೆ ಶುದ್ಧತೆಯನ್ನು ತರಲು ಅವರು ತಿಳಿ ಬಣ್ಣವನ್ನು ಧರಿಸಿದರೆ ಉತ್ತಮ. ವಿಶೇಷವಾಗಿ ಹಳದಿ ಬಣ್ಣವನ್ನು ಧರಿಸಬೇಕು ಮತ್ತು ಬಿಳಿ ಬಣ್ಣ ಧರಿಸಿದ್ರೂ ಪರವಾಗಿಲ್ಲ. ಇನ್ನು ಶಬ್ದಗಳ ಬಗ್ಗೆ ಹೇಳಬೇಕು. ವಿಶೇಷವಾಗಿ ಮಾತಾ ಸರಸ್ವತಿಯ ಪೂಜಾ ಸಮಾರಂಭದ ಸಮಯದಲ್ಲಿ ಅತಿಯಾದ ಶಬ್ದ ಮತ್ತು ಅಡಚಣೆಗಳನ್ನು ತಪ್ಪಿಸಬೇಕು. ಕೆಟ್ಟ ಪದಗಳನ್ನು ಮಾತನಾಡಬಾರ್ದು, ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂತ ಅರ್ಥ. ಇನ್ನು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದು, ಯಾವುದೇ ಸಂಪನ್ಮೂಲಗಳನ್ನೇ ಆಗಿರ್ಬೋದು ಅದನ್ನು ಹಾಳು ಮಾಡಬಾರ್ದು, ಬದಲಾಗಿ ಪ್ರಕೃತಿಯಲ್ಲಿ ಉಳಿಸಬೇಕು. ಹೊಸದಾಗಿ ಸರಸ್ವತಿ ಪೂಜೆಯನ್ನು ಮಾಡುವಂಥವರು ಹೇಗೆ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇನ್ನು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಅಂದರೆ ಪೀಠವನ್ನು ಇಡ್ತೀವಲ್ವ, ಅಂದರೆ ವೇದಿಕೆ ಅಂತ ಕೂಡ ಹೇಳ್ತಾರೆ, ಇದನ್ನು ಸ್ವಚ್ಛಗೊಳಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಅದರ ಮೇಲೆ ಹಳದಿ ಬಟ್ಟೆಯನ್ನು ಇರಿಸಿ ಮತ್ತು ಸರಸ್ವತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಮೇಯ್ನು ಒಂದು ಸಂಕಲ್ಪವನ್ನು ಮಾಡಲೇಬೇಕು. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಲು ಸಂಕಲ್ಪ ಪ್ರತಿಜ್ಞೆ ಅಂತ ಹೇಳ್ತೀವಿ. ಇದನ್ನು ಯಾವ ಕಾರಣಕ್ಕೋಸ್ಕರ ನೀವು ಪೂಜೆಯನ್ನು ಮಾಡ್ತಿದ್ದೀರಾ, ಸರಸ್ವತಿ ಪೂಜೆಯನ್ನು ಮಾಡ್ತಿದ್ದೀರಾ ಅಂತ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಅಡೆತಡೆಗಳನ್ನು ತೆಗೆದುಹಾಕಲು ಗಣೇಶನನ್ನು ಪೂಜಿಸುವ ಮೂಲಕ ಗಣೇಶ ಪೂಜೆಯನ್ನು ಮಾಡಿ ಕಾರ್ಯಕ್ರಮ ಅಥವಾ ಪೂಜೆಯನ್ನು ಪ್ರಾರಂಭಿಸಬೇಕು. ನೀರು, ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯಿಂದ ತುಂಬಿದಂಥ ಕಲಶವನ್ನು ಸ್ಥಾಪನೆಯನ್ನು ಮಾಡಬೇಕು. ಮಂತ್ರವನ್ನು ಪಠಿಸುವ ಮೂಲಕ ಸರಸ್ವತಿ ದೇವಿಯನ್ನು ಆಹ್ವಾನಿಸಬೇಕು. ಓಂ ಐಂ ಸರಸ್ವತಿಯೇ ನಮಃ ಈ ಮಂತ್ರವನ್ನು ಹೇಳುವ ಮೂಲಕ ಆಹ್ವಾನೆಯನ್ನು ಮಾಡಬೇಕು ಸರಸ್ವತಿ ದೇವಿಗೆ. ಇನ್ನು ದೇವಿಗೆ ಹೂವುಗಳು, ಹಣ್ಣುಗಳು, ಆಗಲೇ ಹೇಳ್ದಂಗೆ ಹಳದಿ ಮಿಶ್ರಿತ ಹೂವುಗಳು ಹಾಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕಾಗಿ ಇಡಬೇಕು. ಹಾಗೆ ಅದರ ಜೊತೆ ಪುಸ್ತಕಗಳು, ಪೆನ್ನು, ಕಲೆಗಾರರು ಬಳಸುವಂಥ ವಾದ್ಯಗಳಿರ್ಬೋದು, ಇದನ್ನು ವಿಗ್ರಹದ ಬಳಿ ಇರಿಸುವುದು ಉತ್ತಮ. ಹಾಗೆ ಮಂತ್ರ ಪಠಣೆ ಮಾಡುವಂಥದ್ದು, ಜಪಮಾಲೆಗಳನ್ನು ಬಳಸಿ ಬೀಜಸ್ವರ ಅಥವಾ ಸರಸ್ವತಿ ಬೀಜ ಮಂತ್ರಗಳನ್ನು 108 ಬಾರಿ ಜಪಿಸುವುದು ಒಳಿತು. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಪಠಣೆಯನ್ನು 108 ಬಾರಿ ಜಪಿಸಿ ತಾಯಿಗೆ ನಿಮ್ಮ ಇಷ್ಟಾರ್ಥವನ್ನು ಕೋರಿಕೆಗೆ ಈ ಮಂತ್ರ ಪಠಿಸಿದರೆ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಆರತಿ ಮತ್ತು ಪ್ರಸಾದ, ಸರಸ್ವತಿ ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ, ಸದಸ್ಯರಿಗೆ ವಿತರಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳ್ಳಬಹುದು. ಇದರಲ್ಲಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಸರಸ್ವತಿ ಪೂಜಾ ಸಮಯದಲ್ಲಿ ಮಂತ್ರವನ್ನು 108 ಬಾರಿ ಪಠಣೆ ಮಾಡುವುದು. ಹಾಗೆ ಪೆನ್ಗಳು, ಬುಕ್ಗಳನ್ನು ಉಡುಗೊರೆಯನ್ನಾಗಿ ಸಹ ಕೊಡಬಹುದು. ಈ ದಿನ ವಸಂತ ಪಂಚಮಿಯಂದು ಇಷ್ಟು ಮಾಡಿದರೆ ಸಾಕು, ಸರಸ್ವತಿ ದೇವಿ ತಾನಾಗಿ ಒಲಿತಾರೆ. ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಇನ್ನೊಂದು ಮತ್ತಷ್ಟು ವಿಷಯ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದೀರಾ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ನಾನು ಸಿಗ್ತೀನಿ. ನಾನಿನ್ನೂ ಹೋಗಿ ಬರ್ತೀನಿ. ಧನ್ಯವಾದಗಳು.